ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡನ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು. ಬಂಗಾರದ ಚೆಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಮಾಡಿನ ಹುಲ್ಲೆಲ್ಲಿ ಚಿನ್ನದ ಗೆರೆಯನ್ನು ಎಳೆಯುವನು ರವಿ ಎಳೆಯುವನು. ಕೂಡಲೇ ಕೋಣೆಯ ಕತ್ತಲೆ ಕೊಳೆಯನ್ನು ತೊಳೆಯುವನು ರವಿ ಹೊಳೆಯುವನು. ಏರುವನು ರವಿ ಏರುವನು, ಬಾಣಳು ಸಣ್ಣಗೆ ತೋರುವನು. ಏರಿದವರು ಚಿಕ್ಕವನಿರಬೇಕಿಲ್ಲ ಎನ್ಪ ಮಾತನು ಸಾರುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಕಥೆಯ ಹೆಸರು ಮುಗ್ಧ ಭಕ್ತಿ. ಕಥೆಯ ಹೆಸರು ಮುಗ್ಧ ಭಕ್ತಿ. ಇದು ಒಂದು ಜಾನಪದ ಮತ್ತು ಒಂದು ರೀತಿಯ ರಾಜ್ಯ, ಆಗಿನ ಕಾಲದ ರಾಜ್ಯ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಎರಡು ಮಿಲಿತವಾಗಿರ್ತಕ್ಕಂಥ ಒಂದು ಕಥೆ. ಒಂದು ಊರು, ಆ ಊರಲ್ಲಿ ಒಂದು ಶಿವಾಲಯ, ಊರಿನ ಸ್ವಲ್ಪ ಊರಿನಿಂದ ಹೊರಗಡೆ ಇರ್ತಕ್ಕಂಥ ಒಂದು ಶಿವಾಲಯ. ಅಲ್ಲಿ ಆ ಶಿವಾಲಯದ ಅರ್ಚಕನ ಹೆಸರು ರಾಮಪ್ಪ ಅಂತ. ಶಿವಾಲಯದ ಅರ್ಚಕನ ಹೆಸರು ರಾಮಪ್ಪ, ರಾಮಕೃಷ್ಣ ಅಂತ ಎಲ್ಲರೂ ಕರೀತಾ ಇದ್ದಾರೆ. ಒಟ್ಟಿನಲ್ಲಿ ರಾಮಕೃಷ್ಣ ಅನ್ನತಕ್ಕಂಥದ್ದು ಅರ್ಚಕನ ಹೆಸರು. ಆತನಿಗೆ ಹೆಂಡತಿ, ಒಂದು 3-4 ಜನ ಮಕ್ಕಳಿರ್ತಾರೆ. ಬಹಳ ಶ್ರದ್ಧೆಯಿಂದ ಆ ಶಿವಾಲಯವನ್ನು ಅವನು ಪೂಜೆ ಮಾಡ್ತಾ ಇರ್ತಾನೆ. ಅದನ್ನು ನಿಯೋಜಿಸಿದವರು ಪಕ್ಕದಲ್ಲಿ ಇರ್ತಕ್ಕಂತಹ ಒಬ್ಬ ರಾಜ, ಅವನ ಹೆಸರು ಚತುರಸೇನ. ಅವನ ಹೆಸರು ಚತುರಸೇನ. ಅಲ್ಲಿ ಶಿವಾಲಯದ ಊರಿನ ಹೊರಗಿದ್ದರಿಂದ ಅವರಿಗೆ ಹೆಚ್ಚಿನ ಒಂದು ಆದಾಯ ಬರ್ತಾ ಇದ್ರು. ಯಾವಾಗ ಹಬ್ಬ ಹರಿದಿನ, ಜಾತ್ರೆ, ಆ ವೇಳೆಯಲ್ಲಿ ಮಾತ್ರ ಹೆಚ್ಚಿನ ವರಮಾನ ಇರುತ್ತೆ. ಮಿಕ್ಕ ವೇಳೆಯಲ್ಲಿ ಪ್ರತಿನಿತ್ಯ ಒಂದು ಇದು ಯಾರು ಬರ್ತಾರೋ ಅವ್ರು ಹಾಕಿರ್ತಕ್ಕಂಥ ಕಾಣಿಕೆ ಅಷ್ಟೇ. ಸ್ವಲ್ಪ ಮಟ್ಟಿಗೆ ಅದೇನು ಪೂಜೆ ಮಾಡ್ತಾರೆ ಆ ದೇವಸ್ಥಾನಕ್ಕೆ, ಅದಕ್ಕೆ ಆ ರಾಜ ಸ್ವಲ್ಪ ಮಟ್ಟಿಗೆ ಅವನು ಒಂದು ದುಡ್ಡನ್ನು ಕೊಡ್ತಾ ಇರ್ತಾನೆ. ಹಣವೊಳಗೇನೆ ಖರ್ಚು ಹೆಚ್ಚಾಗ್ತಿದ್ದ ಹಾಗೆ ಅವ್ರನ್ನ ವಿದ್ಯಾಭ್ಯಾಸ ಮತ್ತು ಊಟ ವಸತಿ ಎಲ್ಲಕ್ಕೂ ಸಾಲ್ತಾ ಇರ್ತಾರೆ. ಅವ್ರು ಯೋಚನೆ ಮಾಡ್ತಾನೆ, ಒಂದು ಸರಿ ರಾಜನಿಗೆ ಹೋಗಿ ನನ್ನ ಅಹವಾಲನ್ನ ಹೇಳಿ, ನನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿ, ಈಗ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ಮಕ್ಕಳು ಬೆಳೀತಾ ಇದ್ದಾರೆ, ಗುರುಕುಲಕ್ಕೆ ಅವಾಗೆಲ್ಲ ಗುರುಕುಲ ಇರುತ್ತೆ, ಗುರುಕುಲ ಕಲಿಸ್ಬೇಕು, ಅದಕ್ಕೆಲ್ಲ ಇದೆ, ಏನಾದ್ರು ಒಂದು ರೀತಿಯ ಸಹಾಯ ಮಾಡ್ತಾರ, ಹೆಚ್ಚಿನ ಒಂದು ರೀತಿಯ ಸಹಾಯ ಬೇಕಾಗಿದೆ ಅಂತ ಕೇಳ್ಕೊಂಡ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೇಗೆ ಹೋಗೋದು, ಯಾವ ರೀತಿ ಹೋಗೋದು, ಏನಾದ್ರು ಒಂದು ಕಾರಣ ಇರ್ಬೇಕಲ್ಲ. ಅದಕ್ಕೆ ಸರಿಯಾಗಿ ಆ ರಾಜ ಒಂದು ರೀತಿಯ ಯಾವುದೋ ಒಂದು ಪೂಜೆಯನ್ನ ಇಟ್ಟಿರ್ತಾನೆ. ಬ್ರಾಹ್ಮಣರಾದಿಗಳನ್ನ ಎಲ್ಲರನ್ನು ಸಹಿತ ಆಹ್ವಾನ ಕೊಟ್ಟಿರ್ತಾನೆ. ಆ ಊರಿನ ಇತರೆ ಬ್ರಾಹ್ಮಣರ ಒಳಗೂಡಿ ಅವನೇನ್ ಮಾಡ್ತಾನೆ, ನಾನು ಸಹಿತ ನಿಮ್ಮ ಜೋಡಿ ಬರ್ತೀನಿ, ನಾನು ಸಹಿತ ರಾಜನ ಜೊತೆಯಲ್ಲಿ ಒಂದು ಅಹವಾಲನ್ನ ಸಲ್ಲಿಸ್ಬೇಕು ಅಂತ ಹೇಳಿ. ಹಾಗೆಲ್ಲ ಯಾವುದೇ ವಾಹನ ಸೌಕರ್ಯ ಇರಲ್ಲ. ಇದು 2-3 ದಿವಸಗಳ ಒಂದು ಪ್ರಯಾಣದ ಮೇಲೆ ಹೋಗ್ಬೇಕು ಅನ್ನೋದೆಲ್ಲ ಗೊತ್ತಾಗಿರುತ್ತೆ. ಮನೆಗೆ ಬರ್ತಾನೆ, ಹೆಂಡತಿಗೆ ಹೇಳ್ತಾನೆ. ಆಕೆಯ ಹೆಸರು ಲಲಿತಾ ಅಂತ. ಆಕೆಯ ಹೆಸರು ಲಲಿತಾ, ತುಂಬಾ ಮುಗ್ಧೆ. ಅವಳಿಗೆ ತನ್ನ ಮನೆ, ತನ್ನ ಮಕ್ಕಳು, ಆ ಮಕ್ಕಳು, ಅಲ್ಲಿನ ಕೆಲಸ ಮತ್ತು ಗಂಡ ಏನ್ ಹೇಳ್ತಾನೋ ಅದನ್ನ ಮಾಡ್ತಾ ಇರ್ಬೇಕು, ಅಷ್ಟೇ ಸೀಮಿತ. ಮಿಕ್ಕ ವಿಚಾರಗಳ ಬಗ್ಗೆ ಅವಳು ತಲೆ ಕೆಡಿಸ್ಕೊಳಕ್ಕೂ ಹೋಗ್ತಿರ್ಲಿಲ್ಲ. ಮಿಕ್ಕ ವಿಚಾರಗಳ ಬಗ್ಗೆ ಅವಳಿಗೆ ಹೆಚ್ಚಿನ ತಿಳುವಳಿಕೆಯೂ ಇರಲಿಲ್ಲ. ಹೇಳ್ತಾನೆ, ನೋಡೋ, ನಾನು ನಾಳೆ ನಮ್ಮಲ್ಲಿ ಊರಿನ ಬ್ರಾಹ್ಮಣರೆಲ್ಲರೂ ಸಹಿತ ಆ ರಾಜ ಇದರಲ್ಲಿ ಪೂಜಾ ಪುನಸ್ಕಾರ ಇಟ್ಟಿದ್ದಾರೆ, ನಾನು ಅಲ್ಲಿ ಹೋಗ್ತೀನಿ. ಹೋದಾಗ ನಾನು ಸಮಯ ನೋಡಿ ನನ್ನ ಅಹವಾಲನ್ನು ಮಂಡಿಸಬೇಕು. ಆದ್ರಿಂದ ನೀನು 2-3 ದಿವಸ ಶಿವನ ದೇವಾಲಯದಲ್ಲಿ ಪೂಜೆನ ನೀನು ಸಲ್ಲಿಸಬೇಕು. ಬೆಳಗ್ಗೆ ಎದ್ದು ಕಲ್ಯಾಣಿ ಇದೆಯಲ್ಲ, ಅಲ್ಲಿ ಹೋಗಿ ಸುತ್ತ ಗುಡಿಸಿ ಆ ಶಿವನಿಗೆ ಅಭಿಷೇಕ ಮಾಡಿ ಅವರಿಗೆ ದೀಪವನ್ನು ಹಚ್ಚಿ ಎಲ್ಲವನ್ನ ಪೂಜಾ ಎಲ್ಲ ಮಾಡಿ ನೈವೇದ್ಯ ಏನು ನಿನಗೆ ಕೈಯಲ್ಲಾಗುತ್ತೋ ಆ ನೈವೇದ್ಯವನ್ನ ನೀನು ತಪ್ಪದೆ ಮಾಡಬೇಕು. ಮತ್ತೆ ಸಂಜೆ ಹೋಗ್ಬೇಕು, ಮತ್ತೆ ನೀನು ದೀಪ ಹಚ್ಚಬೇಕು, ಮತ್ತೆ ಹಾಲು ಅದನ್ನ ನೈವೇದ್ಯ ಮಾಡಬೇಕು, ತಪ್ಪಿಸ್ಬೇಡ ನೀನು ಅಂತ ಹೇಳಿ. ಇವಳಿಗೆ ಅದನ್ನ ಕೇಳಿದ ಕೂಡಲೇ ಭಯ ಶುರುವಾಗುತ್ತೆ. ಹೀಗೆ ಅವಳು ಯಾವಾಗಲೂ ಗಂಡ ಅಷ್ಟೇ ಅದರಲ್ಲಿ ಹೋಗ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ಇವಳು ಯಾವಾಗ ಹೋಗ್ತಾ ಇದ್ರು, ನಮಸ್ಕಾರ ಮಾಡ್ತಾ ಇದ್ರು, ಬರ್ತಿದ್ರು. ನಾನು ಮಾಡ್ತೀನಿ, ನೀವು ಹೇಳಿದ್ದನ್ನ ನಾನು ತಪ್ಪಿಸಲ್ಲ, ಮತ್ತೆ ಶಿವನ ಪೂಜೆಯನ್ನು ನೈವೇದ್ಯವನ್ನು ಯಾವುದು ತಪ್ಪಿಸಲ್ಲ ಅಂತ ಹೇಳಿದ್ಲು. ಹೊರಟೋದ ಅವನು ನಿಶ್ಚಿಂತೆಯಾಗಿ.
ಸರಿ ದಿವಸ ಏನ್ ಮಾಡಿದ್ರು, ಮಕ್ಕಳಿಗೆ ಎಲ್ಲರಿಗೂ ಸ್ನಾನ ಮಾಡಿಸೋ ರೀತಿಯಲ್ಲಿ ಎಲ್ಲರಿಗೂ ಸ್ನಾನ ಮಾಡಿಸಿದ್ರು. ಅವನ್ನೆಲ್ಲ ತನಗೆ ಏನಾಗುತ್ತೋ ಅದನ್ನ ಒಂದು ನೈವೇದ್ಯ ಮಾಡ್ಕೊಂಡು ತಗೊಂಬಂದು ಕಲ್ಯಾಣಿಯಿಂದ ಅವ್ರು ಹೇಳಿದಂಗೆ ಸೂಕ್ತವನ್ನು ಗುಡಿಸಿದ್ದು, ಶಿವನಿಗೆ ಅಭಿಷೇಕ ಮಾಡಿದ್ದು. ಅಭಿಷೇಕ ಮಾಡಿದ್ಮೇಲೆ ಶಿವನ ಮುಂದೆ ಪೂಜೆ, ದೀಪ ಎಲ್ಲ ಹಚ್ಬಿಟ್ಟು ಹೇಳುದು, ನೋಡಪ್ಪ ಶಿವ, ನಾನು ಇದುವರೆಗೂ ನನಗೆ ಯಾವುದೇ ರೀತಿಯ ಶ್ಲೋಕ, ಒಂದು ದೇವತಾ ಒಂದಾಗಿರ್ತಕ್ಕಂಥದ್ದು, ಒಂದು ಪೂಜಾ ಪಾಠ ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಏನ್ ತಿಳಿಯುತ್ತೋ ಆ ರೀತಿ ಮಾಡ್ತೀನಿ. ನೀನು ಅದನ್ನ ನೀನು ಒಪ್ಕೋಬೇಕಪ್ಪ. ನನಗೆ ಬರವೇ ಒಂದೆರಡು ಶ್ಲೋಕ ಬರುತ್ತೆ, ಹೇಗೆ ಅರ್ಚನೆ ಮಾಡಬೇಕು ಅವೆಲ್ಲ ಗೊತ್ತಿಲ್ಲ. ನನಗೆ ಬಂದಾಗ ಅರ್ಚನೆ ಮಾಡ್ತೀನಿ. ನೋಡು, ನೈವೇದ್ಯನೂ ಅಷ್ಟೇ, ನನ್ನ ಮಕ್ಕಳಿಗೆ ಏನ್ ಮಾಡಿದ್ದೀನೋ ಅದನ್ನೇ ನಾನು ತಂದಿದ್ದೀನಿ, ಅದನ್ನೇ ಹೇಳ್ತೀನಿ, ನೀನು ತಿನ್ಬೇಕು ಅಷ್ಟೇ. ನಾನು ನನ್ನ ಗಂಡ ಬರೋವರೆಗೂ ನೀನು ನನಗೆ ದಯವಿಟ್ಟು ಆ ರೀತಿ ಸಹಕರಿಸಪ್ಪ, ದಯವಿಟ್ಟು ನನಗೆ ಏನೂ ಗೊತ್ತಿಲ್ಲದ ಮುದ್ದೆ ನಾನು ನೀನು ಶಿವ ಮಾತಾಡ್ತಾನ ಏನು. ಸರಿ, ಏನು ಮಾಡಿದ್ರೆ ಎಲ್ಲ ಹಾಗೆ ಆಯಿತು. ನೈವೇದ್ಯ ಬೆಳಗ್ಗೆ ಸಜ್ಜಿಗೆ ಮಾಡಿದ್ದು ಅದನ್ನೇ ನೈವೇದ್ಯ ಇಟ್ಟರು. ಹೇಳಿದ್ರು, ನೋಡು, ನನ್ನ ಗಂಡ ಹೇಳ್ದಂಗೆ ನಿನಗೆ ಸ್ನಾನ ಮಾಡಿಸಿದ್ದೀನಿ, ದೀಪ ಹಚ್ಚಿದ್ದೀನಿ, ಹೂವು ಅರ್ಚನೆ ಮಾಡಿದ್ದೀನಿ, ನನಗೆ ಒಂದು ಶ್ಲೋಕ ಹೇಳಿದ್ದೀನಿ, ನೈವೇದ್ಯ ಇಟ್ಟಿದ್ದೀನಿ. ನೀನು ನಾನು ಸಂಜೆ ಬರೋ ಅಷ್ಟೊತ್ತಿಗೆ ಈ ನೈವೇದ್ಯ ತಿನ್ನಿಲ್ಲ ಅಂದ್ರೆ ನಮ್ಮ ಅಟ್ಟದ ಮೇಲೆ ಒಂದು ನಾಗರ ಬೆತ್ತಾ ಇದೆ, ಅದನ್ನು ತಂದಿದ್ದೀನಿ ನಾನು, ತಿನ್ನಿಲ್ಲ ಅಂದ್ರೆ ನಿಂದಾರೆ ಗೊತ್ತಾಯ್ತಾ ಅಂತ ಹೇಳಿದ್ದು ಹೊರಟು. ಸಂಜೆ ಬಂದು ಕೂಡಲೇ ನೋಡಿದ್ದು ನೈವೇದ್ಯ ಎಲ್ಲ ಖಾಲಿ ಆಗಿತ್ತು. ಹಾ ಜಾಣ, ನಾನು ಹೇಳಿದ ಮಾತು ನೀನು ಸರಿಯಾಗಿ ಕೇಳಿದ್ಯಾ, ಹೀಗೆ ನನ್ನ ಗಂಡ ಬರೋವರೆಗೂ ಕೇಳ್ಬಿಡಪ್ಪ ಅಂದ್ರು. ಸರಿ, ಮಾರನೇ ದಿವಸನೂ ಇದೇ ರೀತಿಯಾಗಿ 2-3 ದಿವಸ ಆಯ್ತು. 2-3 ದಿವಸ ಆದ್ಮೇಲೆ 3ನೇ ದಿವಸ ಬಂದಾಗ, ನೋಡು, ಇನ್ನೇನು ಇವತ್ತು ಸಂಜೆನೋ ನಾಳೆನೋ ನನ್ನ ಗಂಡ ಬರ್ಬೋದು, ಎಲ್ಲ ಸರಿ. ನಾನು 3 ದಿವಸದಿಂದ ಬೆಳಗ್ಗೆ ನೀವೊಂದು ನನಗೆ ಏನಾಗಿಸೋದು, ಒಂದ್ ದಿವಸ ಸಜ್ಜಿಗೆ ತಂದೆ, ಒಂದ್ ದಿವಸ ಚಿತ್ರಾನ್ನ ತಂದೆ, ಇನ್ನೊಂದ್ ದಿವಸ ಏನೋ ಒಂದು ಹೆಸರು ಬೇಳೆ ತಂದೆ, ಎಲ್ಲ ತಂದೆ. ಸಾಯಂಕಾಲ ಹಾಲು ಕೊಡ್ತಿದ್ದೆ, ನೀನ್ ಬೆಳಗ್ಗೆ ನೈವೇದ್ಯನೂ ತಿಂತಿದ್ದೆ, ಸಾಯಂಕಾಲ ಹಾಲು ಕುಡಿತಿದ್ದೆ, ಎಲ್ಲ ಸರಿ. 3 ದಿವಸದಿಂದ ನೀನು ಹೊರಗೆ ಹೋಗಿಲ್ವಲ್ಲ, ನೀನು ಹೊಟ್ಟೆ ಏನಾದ್ರು ಕೆಟ್ಟಿದ್ಯಾ? ನೋಡಪ್ಪ, ನನ್ನ ಗಂಡ ಬರ್ತಾರೆ, ಆಮೇಲೆ ಎಲ್ಲಿ ಆಚಾರ, ನಿನ್ಗೆ ಏನಾದ್ರು ಆರೋಗ್ಯದಲ್ಲಿ ಏರುಪೇರು ಆಗ್ಬಿಟ್ರೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ಇವತ್ತು ಸಂಜೆ ಬರ್ತೀನಿ, ನೋಡು, ನಿನಗೆ ತುಂಬಾ ಸಂಕೋಚ ಆಯ್ತು ಅಂದ್ರೆ ಅಡಿಕೆ ಬಟ್ಟೆ ಇಡ್ತೀನಿ, ಅಲ್ಲಿ ಇಟ್ಬಿಟ್ಟು ನೀನ್ ಏನ್ ಮುಗಿಸ್ಬೇಕು ಕೆಲಸ ಮುಗಿಸ, ನಂಗೆಲ್ಲ ರೂಢಿ ಇದೆ, ಮಕ್ಕಳಿಗೆಲ್ಲ ನನಗೆ ತೊಳೆದು ರೂಢಿ ಇದೆ, ನೀನೇನು ಸಂಕೋಚ ಪಡಬೇಡ, ಅದನ್ನು ಮಾಡು. ಇಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡಲ್ಲ. ನಿನ್ನ ಹೇಳಿದ್ದಲ್ಲ ನನ್ಗೆ ನಾಗರ ಬೆತ್ತ ಅಂತ ಹೇಳಿದ್ದು. ಅದನ್ನ ಅಡಿಕೆ ಬಟ್ಟೆನ ಶಿವಲಿಂಗ ಹತ್ರ ಹಿಂದೆ ಇಟ್ಟು ತಂದು ಹೊರಟೋದು. ಅವಳ ನಿರೀಕ್ಷೆಯಂತೆ ಸಂಜೆ ಇವನು ಹೋಗಿದ್ದಲ್ಲ, ಅವನು ಹೋದಾಗ ಅವ್ನಿಗೇನಾಗಿದ್ದಲ್ಲಿ 3-4 ದಿವಸದ ಪ್ರಯಾಣ, ಅಲ್ಲಿ ಎಲ್ಲಾ ರೀತಿಯ ಒಂದು ಪೂಜೆ ಪುನಸ್ಕಾರ ಎಲ್ಲ ಆಯಿತು. ಎಲ್ಲ ಆದ ನಂತರ ಯಾರ್ಯಾರಿಗೆ ಯಾವ್ಯಾವ ರೀತಿ ದಕ್ಷಿಣೆ ಕೊಡಬೇಕು ಅದನ್ನ ಕೊಟ್ಟ, ಗೌರವಿಸ್ತ ರಾಜ. ಇವನ ಆಹ್ವಾನ ಹೇಳ್ಕೊಳ್ಳಿಕ್ಕೆ ಸಮಯ ಸಿಗ್ಲೇ ಇಲ್ಲ ಅವನಿಗೆ. ತುಂಬಾ ಹೊತ್ತು ಕಾದ, ಏನು ಪ್ರಯೋಜನ ಇಲ್ಲ ಅಂತ ಯೋಚನೆ ಮಾಡಿ, ಅಯ್ಯೋ, ನಾನು ಎಷ್ಟೋ ಆಸೆಯಿಂದ ಎಷ್ಟೋ ದೂರದಿಂದ ನಾನು ಏನೋ ಆಗುತ್ತೆ ಅನ್ಕೊಂಡು ಬಂದೆ, ಏನೂ ಆಗ್ಲಿಲ್ವಲ್ಲ ಶಿವನೇ, ಹೋಗ್ಲಿ ಬಿಡು, ನನ್ನ ಹಣೆ ಬರ ಇಷ್ಟೇ, ಇನ್ನೊಮ್ಮೆ ಯಾವಾಗಲಾದ್ರೂ ನೋಡೋಣ ಅಂತ ಹೇಳಿ ನಿರಾಸೆಯಿಂದ, ಬಹಳ ಬೇಸರದಿಂದ, ತುಂಬಾ ಆಯಾಸದಿಂದ ಮನೆ ತಲುಪಿದ ಮೇಲೆ ಹೆಂಡತಿಗೆ ಹೇಳ್ದ, ಏನಾ ಲಲಿತಾ, ನಾನು ಹೇಳಿದ್ದೆಲ್ಲ ನೀನ್ ಮಾಡಿದೇನಮ್ಮ? ಓ, ಚೆನ್ನಾಗಿ ಮಾಡಿದೆ. ಏನಂತೀರಾ, ನಿಮ್ ಮಕ್ಕಳಿಗಿನ್ನ ಚೆನ್ನಾಗಿ ಕೇಳ್ತಾನೆ ಶಿವ ಮಾತು, ನಿಮ್ ಮಕ್ಕಳಿಗಿನ್ನ ಚೆನ್ನಾಗಿ ಕೇಳ್ತಾನೆ ಶಿವ. ಅಯ್ಯೋ, ಇವ್ರೇನ್ ಮಾತು ಕೇಳ್ತಾನೆ ಅಂತ ಹೇಳುದು, ಏನ್ ಮಾತು ಕೇಳಿದಮ್ಮ? ಏನಿಲ್ಲ ನೋಡಿ, ನನಗನ್ಸಿದಂಗೆ ನೀವ್ ಹೇಳ್ದಂಗೆಲ್ಲ ಮಾಡದ್ನ, ನೈವೇದ್ಯ ತಗೊಂಡೋಗಿ ಇಡ್ತಿದ್ದ, ಬೆಳಗ್ಗೆ ನೈವೇದ್ಯನೂ ತಿಂತಿದ್ದ, ಸಾಯಂಕಾಲ ಹಾಲು ಇಡ್ತಿದ್ದ, ಹಾಲು ಕುಡಿತಿದ್ದ. ಅದು ಒಂದು ಮಾತು ಕಣ್ರಿ, 3 ದಿವಸದಿಂದ ಹೊರಗೆ ಹೋಗಿಲ್ಲ ಅಂತ, ಹಾಲೇನೆ ಮಾಡಿಲ್ಲ. ನಾನು ಇವತ್ತು ಹೇಳಿ ಬಂದಿದ್ದೀನಿ, ಅಲ್ಲಿ ಅಡಿಕೆ ಬಟ್ಟೆ ಇಟ್ಟಿದ್ದೀನಿ, ಅದನ್ನ ಇವನಿಗೆ ಭಯ ಆಗೋಯ್ತು. ಅಲ್ಲ, ನಾನು ತಲತಲಾಂತರದಿಂದ ಬಂದಂಥದ್ದು. ನಮ್ಮ ತಾತ ಮಾಡ್ತಾ ಇದ್ರು ಶಿವನ ದೇವಾಲಯಕ್ಕೆ ಅರ್ಚನೆ, ಆ ನಂತರ ನಮ್ಮ ಅಪ್ಪ ಮಾಡಿದ್ರು, ಈಗ ನಾನು ಮಾಡ್ತಾ ಇದ್ದೀನಿ. ಯಾವತ್ತು ನೈವೇದ್ಯ ತಿಂದಿದ್ದಾಗಲಿ, ಹಾಲು ಕುಡಿದಿದ್ದಾಗಲಿ ಏನು ಕೇಳಿದ್ರು, ಏನಾದ್ರು 3 ದಿವಸ ತಲೆಗೆ ಕೆಟ್ಟೋಗಿದ್ಯಾ, ಏನೋ ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಭಯ ಆಗ್ಬಿಟ್ಟು, ಯಾರೋ ಏನೋ ಇವ್ರು ಬಂದ ನಂತರ ಯಾರೋ ಶಿವಾಲಯಕ್ಕೆ ನುಗ್ಗಿ ಈ ಕೆಲಸ ಮಾಡ್ತಾ ಇರ್ಬೋದು, ಕಂಡುಹಿಡಿಬೇಕು ಅಂದ್ಬಿಟ್ಟು, ಆಯ್ತಾಯ್ತು, ನೀನು ಸಾಯಂಕಾಲ ನಾನು ಹೇಗಿದ್ರು ಬಂದಲ್ಲ, ನೀನೇನು ಬರೋ ಅವಶ್ಯಕತೆ ಇಲ್ಲ, ನಾನು ಹೋಗಿ ಬೇಡಿ, ನಾನು ಇವತ್ತು ಹೇಳಿ ಬಂದಿದ್ದೀನಿ ಅವನಿಗೆ, ಅವ್ನು ಖಾಲಿ ಮಾಡ್ತಾನೆ, ನಿಮಗೇನ ತೊಳೆದು ಮಾಡಿ ಕುಡಿಯಿಲ್ಲ, ನಾನು ಮದುವೆ ಮಾಡ್ತೀನಿ ಅಂತ. ಇವ್ರು ಎಷ್ಟು ಹೇಳಿದ್ರು ಕೇಳಿದರೆ ಅವನ ಜೊತೆ ಬಂದು, ಸರಿ, ಬಂದ ತಕ್ಷಣ ನೋಡ್ದ ಅವನು,
ಹಾಲು ಬೇರೆ ತಗೊಂಡ್ಬಂದಿದ್ದು. ಸರಿ ಬಂದ ಯಥಾ ಪ್ರಕಾರ ಇವಳು ಏನೇ ಮಾಡೋದು. ಆಮೇಲೆ ಹೋಗ್ಬೇಡಿ ನಾನು ಹೋಗ್ತೀನಿ, ನಾನು ಹೇಳಿ ಬಂದಿದ್ದೀನಿ, ಅವ್ನ ಕಾರ್ಯ ಮಾಡೇ ಮಾಡ್ತಾನೆ, ನಾನು ಅದನ್ನೆಲ್ಲ ತೊಳಿತೀನಿ. ನಿಜವಾಗ್ಲೂ ಇವಳಿಗೆ ಏನು ತಲೆ ಕೆಟ್ಟಿದೆ, ಹೆಚ್ಚು ಮಾತಾಡಬಾರ್ದು, ಮಾತಾಡಿದ್ರೆ ಕಷ್ಟ ಅಂತ ಸುತ್ತಮುತ್ತ ಎಲ್ಲ ಕಡೆ ನೋಡ್ದ. ಯಾರು ಒಂದು ಪ್ರವೇಶವೂ ಅಲ್ಲಿ ಆಗಿರಲ್ಲ. ಯಾರಲ್ಲಿ ಯಾವ ರೀತಿ ಇದು ಹೇಗೆ ಹಾಕಿದ್ರು, ಈಗ ಹಾಗೆ ಇದು ಇವರೇ ತಗೊಂಡು ಬಂದಿದ್ರು. ಯಾವ ಕಿಟಕಿ ಇಲ್ಲ, ಹಚ್ಚಿದ ದೀಪ ಉಳಿತಾ ಇತ್ತು, ನಂದ ದೀಪ ಏನಿಲ್ಲ. ಆ ಮೆಲ್ಲಿಗೆ ಏನ್ ಮಾಡ್ದ, ಇವಳನ್ನ ಕಣ್ಣು ತಪ್ಪಿಸಿ ಆ ಶಿವಾಲಯದ ಹಿಂದೆ ಇವಳು ಅಡಿಕೆ ಬಟ್ಟೆ ಇಟ್ಟಿದ್ದು ಅನ್ನಲ್ಲ, ಅಲ್ಲಿಗೆ ಹೋಗಿ ನೋಡ್ತಾನೆ. ವಜ್ರ ವೈಡೂರ್ಯ ಬೇಕಾದಂತಹ ಒಂದು ಹೊಳಿತಾ ಇರುತ್ತೆ. ಅವಾಗ ಅವನಿಗೆ ಅನ್ಸುತ್ತೆ, ನಿಜವಾಗ್ಲೂ ನಾನು ಇಲ್ಲಿ ಇಷ್ಟು ವರ್ಷಗಳಿಂದ ಮಾಡುವಂತಹ ಒಂದು ಕಾರ್ಯಕ್ಕೆ, ಪೂಜೆಗಿನ್ನ ಇವಳ ಮುಕ್ತ ಭಕ್ತಿಗೆ ಆತ ಒಲ್ದಿದ್ದಾನೆ. ಅವನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾನೆ. ಅಷ್ಟೊಂದು ಬಂದ್ಬಿಡ್ತಾಳೆ. ಏನು ನೀವು ಯಾಕೆ ಬಂದ್ರೆ ನಾನು ಹೇಳಿಲ್ಲ, ಇಲ್ಲ ಎಲ್ಲ ಮಾಡಿದ್ದಾನೆ, ನಾನೆಲ್ಲ ಮಾಡ್ತೀನಿ, ನೀನೇನು ಅಂದ್ಬೇಡ ಅಂತೀವಿ. ಯಾಕೆ ಮುಗ್ದೆ ಮತ್ತೇನು ಬರುತ್ತೋ, ಹೊರಗಡೆ ಏನು ಹರಡುತ್ತೋ, ಇವನಿಗೆ ಭಯ ಇರುತ್ತೆ, ಇವನು ಜಾಣ ಇರ್ತಾನೆ. ಆ ನಂತರ ಆ ಒಂದು ಕನಕಗಳಿಂದ ಅವನಿಗೆ ಏನು ಬೇಕು ಅನುಕೂಲಗಳನ್ನೆಲ್ಲ ಮಾಡ್ಕೋತಾನೆ. ಜೊತೆಗೆ ಯಾರಿಗೂ ಅನುಮಾನ ಬರಲ್ಲ. ಯಾಕೆಂದ್ರೆ ಅಂತಷ್ಟೇ ಸ್ವಲ್ಪ ದಿವಸಗಳಲ್ಲಿ ಹಿಂದೆಲ್ಲೇ ರಾಜನ ಆಸ್ಥಾನಕ್ಕೆ ಹೋಗಿರ್ತಾನಲ್ಲ, ಸೊ ಆತ ಏನೋ ಇವನಿಗೆ ಅನುಕೂಲ ಮಾಡಿಕೊಟ್ಟಿರ್ಬೇಕು ಅಂದ್ಬಿಡ್ತಾರೆ. ಆ ನಂತರದಿಂದ ಅವನು ತನ್ನ ಹೆಂಡತಿಗೆ ಮನೆಯಲ್ಲಿ ಇನ್ನು ಹೆಚ್ಚಿನ, ಅಂದ್ರೆ ನಾನು ಮಾಡದಲ್ಲೇ ಇರತಕ್ಕಂತಹ, ನಾನು ಅನುಭವಿಸದಲ್ಲೇ ಇರತಕ್ಕಂತಹ, ಅದಕ್ಕೆ ನನಗೆ ಸಿದ್ಧಿಸಲಾರದಂತಹ ಒಂದು ಮುಕ್ತ ಭಕ್ತಿಗೆ ಆಶೀರ್ವಾದಿದ್ದಾನಲ್ಲ, ಈಕೆನ ನಾನು ನಿಜವಾಗ್ಲೂ ನನ್ನ ಬಾಳಿನ ದೀವಿಗೆ, ನನ್ನ ಬಾಳಿನ ದೇವತೆ ಅಂತ ತಿಳ್ಕೊಂಡು ಅವಳಿಗೆ ಹೆಚ್ಚಿನ ಒಂದು ಪ್ರಾರ್ಥನೆ. ಈ ಕಥೆಯಿಂದ ಅರ್ಥ ಏನು ಅಂದ್ರೆ, ನಾವು ಬರೀ ಆಡಂಬರ ಅಥವಾ ನಮ್ಗೆ ಯಾವುದೋ ರೀತಿಯ ಇದರಿಂದ ಅಲ್ಲ ದೇವರು ಒಲಿಯೋದು, ನಮ್ಮ ಮುಕ್ತ ಭಕ್ತಿಯಿಂದ ಆ ದೇವರು ಒಲಿತಾನೆ ಅನ್ನತಕ್ಕಂಥದ್ದೇ ಈ ಕಥೆಯ ಮೂಲ ಅರ್ಥ. ಅವಕಾಶಕ್ಕಾಗಿ ನಿನ್ನಧೀನ ಜಗದಂಬೆ ನಿನ್ನಡಿಗೆ ಶರಣು ನಾನು, ಜಗದಂಬೆ ನಿನ್ನಡಿಗೆ ಶರಣು ನಾನು. ಎಲ್ಲ ನಿಧಿಗಳಿಗಿಂತ ನಿನ್ನ ಸನ್ನಿಧಿ ಚನ್ನ, ಅಡುರೇಣು ತೃಣ ಕಾಷ್ಟ ಪರಿಪೂರ್ಣ ನೀನು. ಚರಣರವಿಂದರ ಧೂಳು ನಾನು, ಅಡುರೇಣು ತೃಣ ಕಾಷ್ಟ ಪರಿಪೂರ್ಣ ನೀನು. ಚರಣರವಿಂದರ ಧೂಳು ನಾನು, ಬ್ರಹ್ಮಾಂಡವೇ ನಿನ್ನ ತೊಟ್ಟಿಲಮ್ಮ, ಬ್ರಹ್ಮಾಂಡವೇ ನಿನ್ನ ತೊಟ್ಟಿಲಮ್ಮ. ನೀ ತೂಗಿದರೆ ಇದರ ಆಟವಮ್ಮ, ನೀ ತೂಗಿದರೆ ಇದರ ಆಟವಮ್ಮ. ಎಲ್ಲ ನಿಧಿಗಳಿಗಿಂತ ನಿನ್ನ ಸನ್ನಿಧಿ ನೀರುವೆ, ನರದಲ್ಲಿ ನೀರುವೆ. ಆದಿ ಅಂತ್ಯಗಳಿಲ್ಲದ ಶಿವನ ಚೆಲುವೆ, ವೇದದಲ್ಲಿ ನೀರುವೆ, ನರದಲ್ಲಿ ನೀರುವೆ. ಆದಿ ಅಂತ್ಯಗಳಿಲ್ಲದ ಶಿವನ ಚೆಲುವೆ, ದೇವದೇವನೇ ನಿನಗೆ ಮಾಡುತ್ತೀರಿ ಸೇವೆ, ದೇವದೇವನೇ ನಿನಗೆ ಮಾಡುತ್ತೀರಿ ಸೇವೆ. ನಿನ್ನ ಚರಣದಿ ನಾನು ಹೂವಾಗುವೆ, ನಿನ್ನ ಚರಣದಿ ನಾನು ಹೂವಾಗುವೆ. ಎಲ್ಲ ನಿಧಿಗಳಿಗಿಂತ ನಿನ್ನ ಸನ್ನಿಧಿ ಚನ್ನ, ಶ್ರೀವಾಡಿ ಲಕ್ಷ್ಮಿಯರು ಬೇಸುತ್ತೀರಿ ಚಾಮರ. ಈ ನಿನ್ನ ಸಾಮ್ರಾಜ್ಯ ಅಜರಾಮರ,
ಶ್ರೀವಾಣಿ ಲಕ್ಷ್ಮಿಯರು ಬೀಸುತ್ತಿರೆ ಚಾಮರ ಈ ನಿನ್ನ ಸಾಮ್ರಾಜ್ಯ ಅಜರಾಮರ ಶ್ರೀದೇವಿ ಪ್ರೇಮವೇ ಸುಧೆ ಸಾಗರ ಶ್ರೀದೇವಿ ಪ್ರೇಮವೇ ಸುಧೆ ಸಾಗರ ಅಸಮಾನ ವೈಭೋಗ ಚಿರ ಸುಂದರ ಅಸಮಾನ ವೈಭೋಗ ಗಳಿಗಿಂತ ನಿನ್ನ ಸನ್ನಿಧಿ ಚನ್ನ ನಿನ್ನ ಸನ್ನಿಧಿಯಲ್ಲಿ ಎಲ್ಲಲೀನ ಜಗದ ವ್ಯಾಪಾರವೇ ನಿನ್ನಾಧೀನ ಜಗದಂಬೆ ನಿನ್ನಡಿಗೆ ಶರಣು ನಾನು ಜಗದಂಬೆ ನಿನ್ನಡಿಗೆ ಶರಣು ನಾನು ಜಯ ದೇವ ಶ್ರೀ ಗಣಪತಿ ರಾಯ ಜಯ ದೇವ ಶ್ರೀ ಗಣಪತಿ ರಾಯ ಜಯಕಾರಕ ಭಯಹಾರಕ ಓಂಕಾರಕಾಯ ಜಯ ದೇವ ಜಯ ದೇವ ಶ್ರೀ ಗಣಪತಿ ರಾಯ ಜಯಕಾರಕ ಭಯಹಾರಕ ಓಂಕಾರಕಾಯ ಜಗದಂಬೆಯ ಮೈ ಮಣ್ಣಲ್ಲಿ ಮೂಡಿದ ಮೂರುತಿಯೇ ಮೃಗದರ ನೋಡದೆ ಮಾಡಿದ ಬೇರೆಯ ಕೃತಿಯೇ ಜಗದಂಬೆಯ ಮೈ ಮಣ್ಣಲ್ಲಿ ಮೂಡಿದ ಮೂರುತಿಯೇ ಮೃಗದರ ನೋಡದೆ ಮಾಡಿದ ಬೇರೆಯ ಕೃತಿಯೇ ಜಯ ದೇವ ಚಿಗುರಾಗಿದೆ ನಿನ್ನಾಲಿಗೆಯಲ್ಲಿ ದಿನ ದಿನವೂ ಶ್ರುತಿಯೇ ಅಗಲಾಯಿತು ನಿನ್ನೆನವೇ ಸುಳ್ಳಾಯಿತು ಮೃತಿಯೇ ಗಣನಾಯಕ ಕವಿ ಗಾಯಕ ಗಣನಾಯಕ ಸಿರಿಯೇ ಗುಣವರ್ಧಕ ಕಿಲವರ್ಧಕ ಸುರಸ್ಪರ್ಶಕ ದೊರೆಯೇ ಸ್ವರಸ್ಪರ್ಶಕ ದೊರೆಯೇ ಜಯ ದೇವ ಶ್ರೀ ಗಣಪತಿ ರಾಯ ಜಯಕಾರಕ ಭಯಹಾರಕ ಓಂಕಾರಕಾಯ ಓಂಕಾರಕಾಯ ಹಣು ಹಣುವು ತೃಣರೇಣುವು ಗುಣಗಣ ಎಂದರಿಯೇ ಕ್ಷಣ ಕ್ಷಣಕ್ಕೂ ನಾಸಿದ್ದರು ನಿನ್ನೊಂದಿಗೆ ಬೆರೆಯೇ ಅಣು ಹಣುವು ತೃಣರೇಣುವು ಗುಣಗಣ ಎಂದರಿಯೇ ಕ್ಷಣ ಕ್ಷಣಕ್ಕೂ ನಾಸಿದ್ದನು ನಿನ್ನೊಂದಿಗೆ ಬೆರೆಯೇ ಜಯ ದೇವ ಶ್ರೀ ಗಣಪತಿ ರಾಯ ಮೋದಕ ತುಂಬಿದ ಬಸಿರಲೆ ನಡೆಸಿರುವೆ ನೃತ್ಯ ಬೋಧಕ ದೃಷ್ಟಿಯ ಬರೆಯುವುದು ಮೌನದ ಸಾಹಿತ್ಯ ಶೋಧಕ ದೃಷ್ಟಿಯ ಸೃಷ್ಟಿಯಲ್ಲಿ ನಿನ್ನದೆ ಶತಕೃತ್ಯ ನಾದದ ಮೂಲ ಸ್ವರೂಪವೇ ನಾನಿನ್ನಯ ನೃತ್ಯ ನಾನಿನ್ನಯ ನೃತ್ಯ ಜಯ ದೇವ ಜಯ ದೇವ ಶ್ರೀ ಗಣಪತಿ ರಾಯ ಜಯಕಾರಕ ಭಯಕಾರಕ ಓಂಕಾರಕಾಯ ಓಂಕಾರಕಾಯ ಓಂಕಾರಕಾಯ. ಒಂದು ರಿಕ್ವೆಸ್ಟ್ ಅಷ್ಟೇ, ಏನು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಜಾಗ ಇದೆ ಅಂದ್ರೂ ಒಂದು ನುಗ್ಗೆ ಗಿಡನ ನಡಿ. ಅದನ್ನ ಒಂದು ಸಲ ನಟ್ಟು ನೀವೊಂದು 3 ತಿಂಗಳು ಅದನ್ನ ಪೋಷಣೆ ಮಾಡಿದ್ರೆ ನಿಮ್ಗೆ ನೀವಿರೋ ತನಕನೋ ಅಥವಾ ನಿಮ್ ಜನರೇಷನ್ ತನಕನೋ ಅದು ಪೌಷ್ಟಿಕಾಂಶನ ನಿಮ್ಗೆ ನೀಡುತ್ತಾ ಬರುತ್ತೆ. ವಾರಕ್ಕೊಂದ್ 2 ದಿವಸದ್ದು ತರಕಾರಿ ವ್ಯವಸ್ಥೆನೂ ಆಗೋಗ್ಬಿಡತ್ತೆ. ಇದು ನಾನ್ ಕಂಡಂತ ಒಂದು ಒಳ್ಳೆಯ ಪರಿಹಾರ. ಇದಲ್ದೇನೆ ನುಗ್ಗೆ ಸೊಪ್ಪು ಬೆಳೆಯೋದು ಯಾಕೆ ಇಲ್ಲ, ಸುಮಾರು ಜನ ಯೋಚನೆ ಮಾಡೋದು ಯಾಕೆ ಅಂದ್ರೆ ನುಗ್ಗೆ ಸೊಪ್ಪು ಬೆಳೆಯಲ್ಲ ಯಾಕೆ ಅಂತ ಹೇಳಿದ್ರೆ ಕಂಬಳಿ ಹುಳ ಬರುತ್ತೆ. ಅದನ್ನ ನಾನು ತುಂಬಾ ಕೇಳ್ಬಿಟ್ಟು ತುಂಬಾ ಬೇಜಾರು ಆಯ್ತು. ಕಂಬಳಿ ಹುಳ ನೀವು ಮೋಸ್ಟ್ಲಿ ನುಗ್ಗೆ ಸೊಪ್ಪು ತೆಗಿಬೇಕಾದ್ರೆ ಕಂಬಳಿ ಹುಳ ನೋಡ್ತೀರಿ ಅನ್ನೋ. ಕಂಬಳಿ ಹುಳ ಬರ್ಲೇಬೇಕು ಅಂತಿದ್ರೆ ಯಾವ ಗಿಡದಲ್ಲ ಅದು ಬರುತ್ತೆ. ಅದಕ್ಕೂ ಬೇಕು, ಹೌದು. ನಮ್ಮಂತೆಯೇ ಎಲ್ಲಾ ಜೀವಿಗಳು ಬದುಕಬೇಕು, ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಯಾಕೆಂದ್ರೆ
ನಾವು ಮಾತ್ರ ಇರೋಣ, ಕಂಬಳಿ ಹುಳ ಬೇಡ ಅಥವಾ ಕಂಬಳಿ ಹುಳ ಮಾತ್ರ ಬೇಕು ನಾವಿಲ್ಲ ಅಂತಂದ್ರೆ ಆಗಲ್ಲ. ಇವು ಎರಡೂ ಇರ್ಬೇಕು ಸಮಾನವಾಗಿ. ಅದಕ್ಕೂ ಹಕ್ಕಿದೆ ಬದುಕಕ್ಕೆ. ಆಯ್ತು, ಗಿಡ ನಡಿ, ಕಂಬಳಿ ಹುಳ ಜಾಸ್ತಿ ಆದಾಗ ಅದಕ್ಕೂ ಪರಿಹಾರಗಳಿರುತ್ತೆ. ಹಂಗೆ ಅನ್ಕೊಂಡು ನುಗ್ಗೆ ಸೊಪ್ಪೆ ನಡೆದಿದ್ರೆ ಇದು ಹುಣಸೆಕಾಯಿ ಮರ ತರ ಆಗೋಯ್ತು. ಹುಣಸೆ ಮರ ನಟ್ರೆ ದೆವ್ವ ಬರುತ್ತೆ ಅಂತ ಹೇಳಿ ಏನೋ ಕೇಳಿಸ್ಕೊಂಡೇವಿ. ಅದಕ್ಕೆ ಯಾರು ಹುಣಸೆ ಗಿಡ ನಡೋರೇ ಇಲ್ಲ. ಹುಣಸೆ ಮರ ದೆವ್ವ ಬರುತ್ತೆ ಅಂತ ಹುಣಸೆ ಮರ ನಡ್ದೇ ಇದ್ರೆ ನೀವು ನಾಳೆ ದಿವಸ ಹುಣಸೆ ಎಲ್ಲಿಂದ ತರ್ತೀರಾ? ಇವಾಗ ಆಗ್ಲೇ ಆಗಿರೋಂತ ಇದು ಅನ್ಬ್ಯಾಲೆನ್ಸ್ಡ್ ಒಂದು ಪ್ರಕೃತಿಗೆ ನಾವು ಮಾಡುವಂತ ಅಪಚಾರ ಅನ್ಸುತ್ತೆ ನಮ್ಗೆ. ಯಾಕೆ ಅಂದ್ರೆ ಹುಣಸೆ ಮರದಲ್ಲಿ ದೆವ್ವ ಬರುತ್ತೆ ಅಂತ ಹುಣಸೆ ಮರನೇ ನಡ್ದಿಟ್ಟಂಗಾದ್ರೆ ಹುಣಸೆ ಗಿಡನೇ ನಡ್ತಾ ಇಲ್ಲ. ಇವಾಗ ಯಾವ ಹಳೆ ಮರಗಳಿದೆಯೋ, ನೀವು ಈ ಕಡೆ ನಿಮ್ಮ ಆಂಧ್ರ ಸೈಡೋ ಅಥವಾ ನಿಮ್ಮ ತಮಿಳ್ನಾಡು ಸೈಡೋ ಹೋಗುವಾಗ ದಾರಿ ಉದ್ದಕ್ಕೂ ಹುಣಸೆ ಮರ ಇದೆ. ಅದೆಲ್ಲ ಆ ಕಾಲದ್ದು, ಆವಾಗ ನಟ್ಟಿರುವಂತ ಹುಣಸೆ ಮರ. ಸೊ ಹುಣಸೆ ಹಣ್ಣು ಹೆಂಗೋ ಸಿಗ್ತಾ ಇದೆ ನಮ್ಗೆ. ಈಗ ನೀವು ನಡೆದೇ ಇದ್ರೆ ನೆಕ್ಸ್ಟ್ ಹುಣಸೆ ಮರನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಡಿಫ್ರೆನ್ಸ್ ಇರುತ್ತೆ. ಇದು ನುಗ್ಗೆ ಕಾಯ್ದು ಮಾಡೋದಕ್ಕೂ ಅಥವಾ ನುಗ್ಗೆ ಸೊಪ್ಪಿನ ಸೂಪ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮಾಡ್ಕೊಂಡು ಅದನ್ನ ಬೇಯಿಸ್ಬೇಕು, ಕಡಿಮೆ ನೀರಲ್ಲಿ ಬೇಯಿಸ್ಕೊಂಡು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನ ರಸನ ತೆಗೆದುಕೊಂಡು ನಾರನ್ನೆಲ್ಲ ಸಪರೇಟ್ ಮಾಡಬೇಕು. ಆ ರಸನ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ನೀರು ಹಾಕೊಂಡು ಅದನ್ನ ಮಾಡಿ ಅದನ್ನ ನೀವು ಕುದಿಸ್ಬೇಕಾದ್ರೆ ಸ್ವಲ್ಪ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಪೆಪ್ಪರ್ ಪೌಡರ್, ಏನ್ ಹೇಳ್ತೀರಾ, ಒಳ್ಳೆ ಮೆಣಸಿನ ಪೌಡ್ರು, ಆಮೇಲೆ ಉಪ್ಪು, ಇಷ್ಟೇ ಹಾಕಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಏನ್ ಆಡ್ ಮಾಡಿ ಕುಡಿತೀರೋ ಅದ್ ನಿಮ್ ಬಿಟ್ಟು. ಅದು ಮನೆಯಲ್ಲಿ ತುಂಬಾ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅರ್ಧ ಭಾಗ ಬೇಳೆನೂ ಬೇಯಿಸ್ಕೊಂಡು ಅದಕ್ಕೆ ಹಾಕೊಂಡು ಸೂಪ್ಗಳನ್ನ ಮಾಡ್ಕೊಬಹುದು. ರುಚಿಗೆ ಏನೇನ್ ಬೇಕೋ ಅದು ಹಾಕೋ ಹೇಳೋ ಅಗತ್ಯ ಇಲ್ಲ ಅನ್ಸುತ್ತೆ. ತುಂಬಾ ಜನರಿಗೆ ಗೊತ್ತು ರುಚಿ ಅಡ್ಜಸ್ಟ್ ಮಾಡಕ್ಕೆ, ಅದರ ಕ್ವಾಂಟಿಟಿ ಜಾಸ್ತಿ ಮಾಡಕ್ಕೆ ಎಲ್ಲ ತುಂಬಾ ಜನರಿಗೆ ಚೆನ್ನಾಗಿ ಗೊತ್ತು. ಸೊ ಇದು ಇಷ್ಟು ಪ್ರಯೋಜನಕ್ಕೆ ಬರುವಂತ ಸೊಪ್ಪನ್ನ ಇವತ್ತು ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಗಾಯತ್ರಿ ಸುಂದರೇಶ್ ಅವರಿಗೆ ಧನ್ಯವಾದಗಳು.